ಸ್ನೇಹಿತರೆ, ತಮಗೆ ಗೊತ್ತಿರೋ ಹಾಗೆ ನಿನ್ನೆ BJPಯವರು ತಮ್ಮ ಪಕ್ಷದ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದರು. ತಾವು ಆ ಪ್ರಣಾಳಿಕೆಯನ್ನು ಗಮನಿಸಿದರೆ, ಅವರ ಮ್ಯಾನಿಫೆಸ್ಟೋವನ್ನು ಸ್ವಲ್ಪ ಡೀಟೇಲ್ ಆಗಿ ನೋಡಿದ್ರೆ, ಅವು ಬರೇ ಘೋಷಣೆಯ ಒಳ್ಳೆ ಸ್ಲೋಗನ್ಗಳ ಒಂದು ಪುಸ್ತಕ ಆಗಿದೆ. ನೀವು ಆ ಮ್ಯಾನಿಫೆಸ್ಟೋ ನೋಡಿದ್ರೆ ನಿಮ್ಗೆ ಕನ್ಫ್ಯೂಸ್ ಕೂಡ ಆಗ್ಬೋದು. ಮೋದಿಯವರ ಅದು ಫೋಟೋ ಆಲ್ಬಮ್ ಥರ ಇದೆ. ಕಳೆದ 5 ವರ್ಷದಲ್ಲಿ ಎಲ್ಲೆಲ್ಲಿ ಹೋದರು, ಹೇಗೆ ಹೋದರು, ಕಾರ್ಮಿಕರ ಜೊತೆ ಒಂದು ಫೋಟೋ, ಮಹಿಳೆಯರ ಸ್ವಸಹಾಯ ಗುಂಪು ಜೊತೆ ಒಂದು ಫೋಟೋ, ದೇವಸ್ಥಾನಗಳಲ್ಲಿ ಫೋಟೋ, ಅದು ಇದು ಬಿಟ್ಟರೆ ಆ ಫೋಟೋ ಆಲ್ಬಮ್ನಲ್ಲಿ ಶ್ರೀಸಾಮಾನ್ಯನಿಗೆ, ಶ್ರಮಿಕರಿಗೆ, ಮಹಿಳೆಯರಿಗೆ, ಯುವಕರಿಗೆ, ದೇಶಕ್ಕೆ, ಸಮಾಜಗಳಿಗೆ ಉಪಯೋಗ ಆಗುವಂಥ ಯಾವುದೇ ಅಂಶಗಳು ಇಲ್ಲ. ಆ ಪ್ರಣಾಳಿಕೆಯಲ್ಲಿ ಇವರು ಪಿಕ್ನಿಕ್ ಹೋಗಿದಾರಲ್ಲ ಮೋದಿಯವರು, ಆ ಪಿಕ್ನಿಕ್ ಫೋಟೋಸ್ ಬಿಟ್ಟರೆ ನಿರ್ದಿಷ್ಟವಾದಂಥ ಡೈರೆಕ್ಷನ್ನು ಆ ಮ್ಯಾನಿಫೆಸ್ಟೋನಲ್ಲಿ ಇಲ್ಲ. ನೋ ಕ್ಲಾರಿಟಿ ವಾಟ್ಸೋಎವರ್ ಆನ್ ವಾಟ್ BJP will offer to the people, how they will offer and when they will offer. ಅಂದರೆ ಹೇಗೆ ಮಾಡ್ತಾರೆ, ಯಾಕೆ ಮಾಡ್ತಾರೆ, ಯಾವಾಗ ಮಾಡ್ತಾರೆ ಅಂದ್ಬಿಟ್ಟು ಯಾವುದೇ ಅಂತ ಸ್ಪಷ್ಟತೆ ಆ ಡಾಕ್ಯುಮೆಂಟ್ನಲ್ಲಿ ನಾವು ಕಾಣಿಸ್ತಾ ಇಲ್ಲ. ಅಲ್ಲಿ ನಾನು ಸಂಪೂರ್ಣವಾಗಿ ಹೋಗೋದಿಲ್ಲ, ಡೀಟೇಲಾಗಿ ಮ್ಯಾನಿಫೆಸ್ಟೋ ಬಗ್ಗೆ ನಾನು ಹೋಗೋದಿಲ್ಲ. ಆದರೆ 2-3 ಪ್ರಮುಖ ಅಂಶಗಳನ್ನು ತಮ್ಮ ಮುಂದೆ ನಾನು ಇಡ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಮೊದಲನೇದು, ತಾವು ಅವರ ಪ್ರಣಾಳಿಕೆಯ ಮುಖಪುಟ ನೋಡಿದ್ರೆ ಮೋದಿಯವರ ಅಚ್ಛೇದಿನಿಂದ ಹಿಡ್ಕೊಂಡು, ಅಮೃತ್ ಕಾಲಿಂದ ಹಿಡ್ಕೊಂಡು, ವಿಕಸಿತ್ ಭಾರತಿಂದ ಹಿಡ್ಕೊಂಡು ಈಗ ಗ್ಯಾರಂಟಿಗಿಳಿದಿದ್ದಾರೆ. ಆ ಮುಖಪುಟದಲ್ಲಿ ಮೋದಿ ಕಿ ಗ್ಯಾರಂಟಿ ಅಂದರೆ ಇಷ್ಟು 10 ವರ್ಷ ಕೊಟ್ಟಿರೋದು ಯಾರು ಗ್ಯಾರಂಟಿ? ಮತ್ತೆ